ಸುಮಾರು ವರ್ಷದ ಹಳೆ ಸ್ಟೇಷನ್ ಆಗಿದೆ. ಇದನ್ನ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರ ಒಂದು ಒತ್ತಡದ ಮೇರೆಗೆ ಇವತ್ತು ಈ ಸ್ಟೇಷನ್ ಅನ್ನು ಆಧುನೀಕರಣ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಎಲ್ಲದ ತರದ ಎಸ್ಟಿಮೇಟ್ ಎಲ್ಲವೂ ರೆಡಿಯಾಗಿದೆ. ಇನ್ನು 6 ತಿಂಗಳಲ್ಲಿ ಇದನ್ನು ಆಧುನೀಕರಣ ಮಾಡಿ ಮತ್ತೆ ನಾನು ಕುಮಾರಸ್ವಾಮಿ ಅವರ ಅಧಿಕಾರಿಗಳು ಬಂದು ಇದನ್ನ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತೀವಿ. ಇನ್ನೊಂದು ನಿಮ್ಗೆ ಗಮನಿಸಿರೋದು ಇವತ್ತು ಸ್ಟೇಷನ್ನು ಅಲ್ಲಿ ಮಧ್ಯ ನಗರದಲ್ಲಿ ಒಂದು ಆಗ್ಬೇಕು ಅನ್ನೋ ಮಾತನ್ನ ಹಿರಿಯರಾಗಿರ್ತಕ್ಕಂಥ ತಮ್ಮಣ್ಣ ಸಾಹೇಬರು ನಮಗೆ ಬೆಂಗಳೂರಿಂದ ಇಲ್ಲಿವರೆಗೂ ಕೂಡ ಅದರ ಸಾಧಕ ಬಾಧಕಗಳೇನು ಅಂತ ತಿಳಿಸಿದ್ದಾರೆ. ಟಿಕೆಟ್ ತಗೋತೀರಿ ಕಣ್ರಪ್ಪ, ನೀವು ಸ್ವಲ್ಪ ತಡ್ಕೊಡ್ರಪ್ಪ. ತಮ್ಮಣ್ಣವ್ರು ಓಡಿಸಿದ್ದು ನೀವೇ, ತಮ್ಮಣ್ಣವ್ರು ಓಡ್ತೀರಿ ಇವಾಗ. ಅದಕ್ಕೆ ದಯಮಾಡಿ ಅದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ತಿಳಿಸಿದ್ದೇವೆ. ಇನ್ನೊಂದು 4-5 ದಿವಸದಲ್ಲಿ ಅದ್ರ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ತಮ್ಮಣ್ಣವ್ರ ಜೊತೆಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಎಲ್ಲಿ ಜಾಗ ಇದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಹೇಳಿದ್ದೀನಿ. ಅದಾದ್ಮೇಲೆ ನಾನು ಕುಮಾರಣ್ಣವ್ರು ಮಾತನಾಡಿ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮೂರನೇದು ಸ್ವಲ್ಪ ಇನ್ನು ಮುಂದೆ ನಿಮ್ಗೆ ಕೆಲವು ಟ್ರೈನ್ಗಳು ನಿಲ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದಿರಿ. ಆ ಟ್ರೈನ್ಗಳು ನಿಲ್ತಾ ಇಲ್ಲ ಅಂತ ಮಾತನ್ನ ಹೇಳಿದ್ದೀರಿ. ಆಯ್ತು, ಒಂದ್ ನಿಮಿಷ ತಾಳಮ್ಮ. भारत माता की नरेंद्र मोदी की कुमारण्णा की